ನಮಸ್ತೆ ಸ್ನೇಹಿತರೆ, ನಾನು ದಿನೇಶ್ ಕೊಕ್ಕಡ. ಕೃಷಿ ಖುಷಿ ಚಾನಲ್ನ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ನೋಡಿ ಸ್ನೇಹಿತರೆ, ಅಡಿಕೆಯಲ್ಲಿ ಈ ರೀತಿ ಇಳುವರಿ ಬರಬೇಕಾದ್ರೆ ನಾವು ಅಡಿಕೆಗೆ ಪೋಷಕಾಂಶಗಳನ್ನು ಒದಗಿಸಲೇಬೇಕಾಗ್ತದೆ. ಪೋಷಕಾಂಶಗಳಂತ ಹೇಳಿದರೆ ಯಾವುದು? ಅಡಿಕೆ ಕೃಷಿಗೆ ಅಥವಾ ಯಾವುದೇ ನಾವು ಕೃಷಿಗಳಿಗೆ ಸಾರಜನಕ, ರಂಜಕ, ಪೊಟ್ಯಾಷ್ ಇದು ಮುಖ್ಯ ಗೊಬ್ಬರಗಳು. ಇದರಲ್ಲಿ ಕಾಯಿ ಕಟ್ಟಬೇಕಾದ್ರೆ, ನಮ್ಮ ತೋಟದಲ್ಲಿ ಇಳುವರಿ ಚೆನ್ನಾಗಿ ಬರಬೇಕಾದ್ರೆ ಪೊಟ್ಯಾಷ್ನ ಅಂಶ ಹೆಚ್ಚಿರಬೇಕಾಗ್ತದೆ. ಹಾಗೆಯೇ ಗಿಡಗಳ ಬೆಳವಣಿಗೆಯಾಗಿ ಯೂರಿಯಾದ ಅಂಶ ಹೆಚ್ಚಿರಬೇಕಾಗ್ತದೆ. ಹಾಗೆಯೇ ಬೇರುಗಳೆಲ್ಲ ಗಟ್ಟಿಯಾಗಿ ಗಿಡಗಳು ಬಲಿಷ್ಠವಾಗಿ ಗಟ್ಟಿಮುಟ್ಟಾಗಿ ಬರಬೇಕಾದ್ರೆ ಅದರಲ್ಲಿ ರಂಜಕದ ಅಂಶ ಬೇಕು ಸ್ನೇಹಿತರೆ. ಇದೆಲ್ಲ ನಾವು ಹೆಚ್ಚಿನ ಎಲ್ಲ ಕೃಷಿಕರು ರಾಸಾಯನಿಕ ಗೊಬ್ಬರದಿಂದ ಅಥವಾ ಸಾವಯವ ಗೊಬ್ಬರ ಹಾಕಿ ಆ ಪೂರೈಕೆಯನ್ನು ಕೊಡ್ತಾ ಇದ್ದಾರೆ. ಆದರೆ ಇಲ್ಲಿ ಆಗ್ತಾ ಇರೋದೇನಂತ ಹೇಳಿದರೆ, ಹೆಚ್ಚಿನ ಎಲ್ಲ ಕೃಷಿಕರಲ್ಲೂ ಬೇಕಾದಷ್ಟು ಗೊಬ್ಬರ ಹಾಕ್ತಾರೆ, ಆದರೆ ಮಣ್ಣಿನಲ್ಲಿ ಯಾವುದೇ ಪೋಷಕಾಂಶ ಇರುವುದಿಲ್ಲ. ಹೀಗಾಗಿ ಏನಾಗ್ತದೆ, ಅಡಿಕೆ ಇಳುವರಿಯ ಕೊರತೆಯಿಂದ ಬಳಲ್ತಾ ಇದ್ದಾರೆ. ಅಂದರೆ ಬೇಕಾದಷ್ಟು ಇಳುವರಿ ಅವರಿಗೆ ನೆನೆಸಿದಷ್ಟು ಅವರಿಗೆ ಖುಷಿ ಬರುವಷ್ಟು ಇಳುವರಿ ಹೆಚ್ಚಿನವರ ತೋಟದಲ್ಲಿ ಇಲ್ಲ. ಆದರೆ ನಾನೀಗ ಏನು ಮಾಡ್ತಿದ್ದೇನೆ ಅಂತ ಹೇಳಿದರೆ, ಯಾವುದೇ ರೀತಿಯ ಗೊಬ್ಬರಗಳನ್ನು ನಾನು ಹಾಕ್ತಾಯಿಲ್ಲ. ಅಂದರೆ ರಾಸಾಯನಿಕ ಗೊಬ್ಬರನೂ ಹಾಕ್ತಾಯಿಲ್ಲ, ಸಾವಯವ ಗೊಬ್ಬರವನ್ನು ಹಾಕ್ತಾಯಿಲ್ಲ. ಆದರೆ ನನ್ನ ತೋಟದಲ್ಲಿ ನನಗೆ ಖುಷಿಯಾಗುವಷ್ಟು ಇಳುವರಿ ಬರ್ತಾಯಿದೆ. ಇದಕ್ಕೆ ಕಾರಣ ಏನಂತ ಹೇಳಿದರೆ, ಬಿತ್ತನೆ ಬೀಜದ ಒಂದು ಗುಣ ಅಂತ ಇದ್ರೂ ಕೂಡ ಬಿತ್ತನೆ ಬೀಜದೊಟ್ಟಿಗೆ ಅಡಿಕೆ ಕಾಯಿಗಳ ಗಾತ್ರ ಗುಣಮಟ್ಟ ಹೆಚ್ಚಾಗಬೇಕಾದ್ರೆ ಈ ಮಣ್ಣಿನಲ್ಲಿ ನಾನು ಹೇಳಿದಂತಹ ಎಲ್ಲ ಪೋಷಕಾಂಶಗಳು ಬೇಕು. ಅಷ್ಟೇ ಅಲ್ಲದೆ ಲಘು ಪೋಷಕಾಂಶ ಅಂತ ಇದೆ, ಅದು ಕೂಡ ಬೇಕು. ಆದರೆ ನಾನು ಯಾವುದೇ ರೀತಿಯ ಗೊಬ್ಬರವನ್ನು ಇಲ್ಲಿ ಪೂರೈಕೆ ಮಾಡ್ತಾ ಇಲ್ಲ. ಆದರೂ ನನ್ನ ಜಮೀನಿನಲ್ಲಿ ಇಳುವರಿನೂ ಕೂಡ ಇದೆ. ಅಷ್ಟೇ ಅಲ್ಲದೆ ಕಾಯಿಗಳ ಗಾತ್ರ ಗುಣಮಟ್ಟ ಕೂಡ ಅತ್ಯುತ್ತಮವಾಗಿದೆ. ನೋಡಿ ಸ್ನೇಹಿತರೆ, ಹೀಗಾಗಬೇಕಾದ್ರೆ ಯಾವುದೇ ಖರ್ಚಿಲ್ಲದೆ ನಾವು ಒಂದು ಒಳ್ಳೆಯ ಅಡಿಕೆ ತೋಟವನ್ನು ಹೇಗೆ ಮಾಡಬಹುದು ಅಂತ ಹೇಳುವುದರ ಬಗ್ಗೆ ನಾನು ಜಾಸ್ತಿ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ. ಹೆಚ್ಚಿನ ಎಲ್ಲ ರೈತರು ಹಣವನ್ನು ಗೊಬ್ಬರಕ್ಕೇ ಖರ್ಚು ಮಾಡ್ತಾರೆ ಜಾಸ್ತಿ. ಹಾಗಾಗಿ ಈಗ 500 ರೂಪಾಯಿ ದರ ಇದ್ರೂ ಕೂಡ ಅಡಿಕೆಗೆ ಯಾರು ಕೂಡ ಖುಷಿಯಿಂದ ಇಲ್ಲ. ಆದರೆ ನಾನು ಯಾವುದೇ ಒಂದು ರೂಪಾಯಿ ಖರ್ಚು ಮಾಡದಿದ್ದರೂ ನನ್ನ ತೋಟದಲ್ಲಿ ಒಳ್ಳೆಯ ಇಳುವರಿನ ಪಡೀತಾ ನಾನು ಖುಷಿಯಿಂದ ಇದ್ದೇನೆ. ಹಾಗಾದರೆ ಏನು ಮಾಡಬೇಕು? ಸರಳವಾಗಿ ಸ್ನೇಹಿತರೆ, ನನ್ನ ಅಡಿಕೆ ತೋಟವನ್ನು ನೀವು ಗಮನಿಸಿದರೆ ನೋಡಿ, ಅಡಿಕೆ ತೋಟದ ಅಡಿಭಾಗವನ್ನು ಗಮನಿಸಿದರೆ ನೋಡಿ, ಎಲ್ಲ ಕಡೆಯಲ್ಲೂ ನಿಮಗೆ ವಿವಿಧ ರೀತಿಯ ಗಿಡಗಳನ್ನು ಕಾಣ್ಬೋದು. ನೋಡಿ, ಈ ರೀತಿ ಗಿಡಗಳನ್ನು ನೆಟ್ಟರೆ ನಮಗೆ ಎಷ್ಟು ಉಪಯೋಗ ಅಂತ ಹೇಳಿದರೆ, ಮುಖ್ಯವಾಗಿ 2 ಉಪಯೋಗ. ಒಂದು ಏನಂತ ಹೇಳಿದರೆ, ನಮ್ಮ ತೋಟದ ಜಮೀನಿನಲ್ಲಿ ಗೊಬ್ಬರ ಹೆಚ್ಚಾಗ್ತದೆ. ಅದನ್ನು ಕೇಳುವಾಗ ಕೆಲವರಿಗೆ ಆಶ್ಚರ್ಯ ಆಗ್ಬೋದು. ಯಾಕಂತ ಹೇಳಿದರೆ, ಹೆಚ್ಚಿನವರಿಗೆ ಗೊತ್ತಿರೋದೇನು, ಅಡಿಕೆ ತೋಟದ ಒಳಗಡೆ ಬೇರೆ ಬೇರೆ ಗಿಡಗಳನ್ನು ನೆಟ್ಟರೆ ಈ ಮಣ್ಣಿನಲ್ಲಿರುವ ಗೊಬ್ಬರವನ್ನು ಇದು ತಿಂತದಲ್ಲ ಅಂತ ಅಲ್ವಾ? ಇದೇ ಹೆಚ್ಚಿನವರು ತಿಳ್ಕೊಂಡ ತಪ್ಪು ಮಾಹಿತಿ. ಇಲ್ಲಿ ಆಗ್ತಾ ಇರೋದು ನೀವು ಎನಿಸಿದ್ದಕ್ಕಿಂತ ಉಲ್ಟಾ ಏನಂತ ಹೇಳಿದರೆ, ನಾವು ಅಡಿಕೆ ತೋಟದ ಒಳಗಡೆ ಬೇರೆ ಬೇರೆ ರೀತಿಯ ಗಿಡಗಳು ಅಥವಾ ನೈಸರ್ಗಿಕವಾಗಿ ಬಂದಿರುವಂಥ ಕಳೆಗಳು ನೋಡಿ, ಈ ರೀತಿಯ ಗಿಡಗಳು ಇದೆಲ್ಲ ನೈಸರ್ಗಿಕವಾಗಿ ಬಂದಿರುವಂಥದ್ದು, ನಾನೇನು ಹಾಕಿದ್ದಲ್ಲ. ಅದರ ಒಟ್ಟಿಗೆ ನಾನು ಕೊಕ್ಕೋ, ಜಾಯಿಕಾಯಿ, ಬಾಳೆ ಅದು ಇದೆಲ್ಲ ಹಾಕಿದ್ದೇನೆ. ಹೀಗೆ ಹಾಕಿದಾಗ ಏನಾಗ್ತದೆ ಅಂತ ಹೇಳಿದರೆ, ಇಲ್ಲಿ ಗೊಬ್ಬರ ಸೃಷ್ಟಿಯಾಗುವ ಕ್ರಿಯೆ ಸ್ಟಾರ್ಟ್ ಆಗ್ತದೆ ಸ್ನೇಹಿತರೆ. ಗೊಬ್ಬರ ಸೃಷ್ಟಿಯಾಗುವ ಕ್ರಿಯೆ ಅಂತ ಹೇಳಿದರೆ ಏನು? ಇದು ಕಾಡಲ್ಲಿರುವಂಥ ಪದ್ಧತಿ. ಕಾಡಲ್ಲಿ ನೋಡಿ, ಎಕರೆಗಟ್ಟಲೆ ಕಾಡಿದ್ರೂ ಕೂಡ ಅಲ್ಲಿ ಯಾರು ಕೂಡ ಪ್ರಾಣಿ ಗೊಬ್ಬರಗಳನ್ನಾಗಲಿ ಅಥವಾ ಕೋಳಿ ಹಿಕ್ಕೆಗಳಾಗಲಿ, ಏನು ಸಾವಯವ ಗೊಬ್ಬರ ಅಂತ ಹೇಳ್ತೇವೆ, ಹಿಂಡಿಗಳು, ಯಾವುದನ್ನು ಅಲ್ಲಿ ಯಾವುದು ಹಾಕ್ತಾ ಇಲ್ಲ. ಆದರೂ ಕಾಡಿನಲ್ಲಿರುವಂಥ ಮಣ್ಣು ಪ್ರತಿಯೊಂದು ಪೋಷಕಾಂಶದಿಂದಲೂ ಸಮೃದ್ಧವಾಗಿದೆ. ಅದೇ ತತ್ವವನ್ನು ನಾನು ಇಲ್ಲಿ ಅಳವಡಿಸಿದ್ದೇನೆ ಅಷ್ಟೇ. ಇದಕ್ಕೆ ಮಾಡಬೇಕಾದೇನು? ನಾವು ಏನೂ ಮಾಡದಿದ್ದರೆ ಆಯಿತು, ಖರ್ಚು ಮಾಡದಿದ್ದರೆ ಆಯಿತು. ನಾವು ಕೇವಲ ತೋಟಕ್ಕೆ ಅಗತ್ಯವಾಗಿ ಬರಬೇಕಾದಂತಹ ವಿಷಯಕ್ಕೆ ಮಾತ್ರ ಬಂದರೆ ಆಯಿತು. ಅನಗತ್ಯವಾಗಿ ಪದೇ ಪದೇ ತೋಟಕ್ಕೆ ಭೇಟಿ ಕೊಡದಿದ್ದರೆ ನಮ್ಮ ತೋಟ ಕಾಡಿನ ರೀತಿಯ ಮಣ್ಣನ್ನು ಹೊಂದಿ ಉತ್ತಮ ಗುಣಮಟ್ಟದ ಅಡಿಕೆ ಇಳುವರಿಯನ್ನು ಕೊಡ್ತದೆ ಸ್ನೇಹಿತರೆ. ನೋಡಿ, ಇಲ್ಲಿ ಗಮನಿಸಿ ನೀವು. ಕೆಲವರು ಹೇಳ್ತಾರೆ, ಅಡಿಕೆ ತೋಟದಲ್ಲಿ ಕಳೆ ಇದ್ದರೆ ಅಡಿಕೆ ಹೆಕ್ಕುವುದು ಹೇಗೆ ಅಂತ. ನೋಡಿ, ಎಷ್ಟು ಸ್ಪಷ್ಟವಾಗಿ ಇಲ್ಲಿ ಅಡಿಕೆ ಕಾಣ್ತಾ ಇದೆ ಅಂದರೆ ನೋಡಿ, ಅಡಿಕೆ ಕಾಯಿಗಳ ಗಾತ್ರವನ್ನು ಗಮನಿಸಿ ನೀವು ಹೇಗಿದೆ ಅಂತ. ನೋಡಿ, ಕಳೆಗಳೊಟ್ಟಿಗೆ ಬೆಳೆ ಬಂದು ಮನಸ್ಸಿಗೂ ಖುಷಿ, ಖರ್ಚು ಇಲ್ಲ, ಗೊಬ್ಬರ ರಾಶಿ ಸೃಷ್ಟಿಯಾಗಿದೆ. ನೋಡಿ, ಇಲ್ಲಿ ಇನ್ನೊಂದು ಗಮನಿಸಬೇಕಾದ ವಿಷಯ ಏನಂತ ಹೇಳಿದರೆ ಸ್ನೇಹಿತರೆ, ಹೆಚ್ಚಿನವರು ಗೊಬ್ಬರ ಕೊಡುವಾಗ ಎಲ್ಲಿ ಕೊಡ್ತಾರೆ? ಅಡಿಕೆ ಮರದ ಬುಡಕ್ಕೆ ಕೊಡ್ತಾರೆ. ಆದರೆ ಅಡಿಕೆ ಮರದ ಬುಡದಲ್ಲಿ ಏನಿದೆ? ಅಲ್ಲಿ ಬೇರಂತೂ ಇಲ್ಲ. ಯಾಕಂತ ಹೇಳಿದರೆ ಅಲ್ಲಿ ಹುಟ್ಟುವ ಜಾಗ, ಅದು ಬೇರು ಹುಟ್ಟುವ ಜಾಗ, ಬುಡ ಬೆಳವಣಿಗೆಯಾಗಿ ಮುಂದೆ ಬಂದು ನಮ್ಮ ಇಡೀ ಜಮೀನಲ್ಲಿ ಇರ್ತದೆ ಸ್ನೇಹಿತರೆ. ಹಾಗಾದರೆ ಗೊಬ್ಬರ ಎಲ್ಲಿ ಬೇಕು? ಮುಖ್ಯವಾಗಿ ಎಲ್ಲ ಜಾಗದಲ್ಲೂ ಬೇಕು. ಯಾಕಂತ ಹೇಳಿದರೆ ಅಡಿಕೆ ತೋಟದ ಒಳಗಡೆ ಬೇರು ಇಲ್ಲದ ಜಾಗ ಅಂತ ಇಲ್ಲ, ಎಲ್ಲ ಜಾಗದಲ್ಲೂ ಬೇರಿದೆ. ಆದರೆ ನೀವು 100ಕ್ಕೆ
90% ಜಾಗವನ್ನು ಬಿಟ್ಟು ಕೇವಲ ಅಡಿಕೆ ಮರದಲ್ಲಿರುವಂಥ ಒಂದು 10% ಜಾಗಕ್ಕೆ ನೀವು ಗೊಬ್ಬರ ಹಾಕಿದರೆ ಬಾಕಿ ಜಾಗವೆಲ್ಲ ಬರಡು ಮಾಡಿ ಕೂತ್ರೆ ನೀವು ಅಡಿಕೆಯಲ್ಲಿ ಇಳುವರಿ ಬರುವುದು ಹೇಗೆ? ಇದನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ಹಾಗಾಗಿ ನಮ್ಮ ಜಾಗದಲ್ಲಿ ಎಲ್ಲಿಯೂ ಗೊಬ್ಬರ ಇಲ್ಲ ಅಂತ ಆಗಬಾರ್ದು. ಅಡಿಕೆ ಗಿಡಗಳಿಗೆ ಪ್ರತಿನಿತ್ಯ, ಪ್ರತಿ ಗಂಟೆಯಲ್ಲಿ, ಪ್ರತಿ ನಿಮಿಷದಲ್ಲೂ ಗೊಬ್ಬರ ಸಿಗ್ತಾ ಇರಬೇಕು. ಹೀಗೆ ಆದರೆ ಮಾತ್ರ ನಮ್ಮ ಅಡಿಕೆ ಮರಗಳು ದಷ್ಟಪುಷ್ಟವಾಗಿ ಬೆಳೆಯುತ್ತದೆ. ಇಲ್ಲದಿದ್ದರೆ ವರ್ಷ ಹೋದಂತೆಲ್ಲ ಇಳುವರಿಯ ಪ್ರಮಾಣ ಕಮ್ಮಿ ಆಗ್ತಾ ಬರ್ತದೆ ಸ್ನೇಹಿತರೆ. ಎಲ್ಲರೂ ಕೃಷಿಕರು, ಅಡಿಕೆ ರೈತರು ಅನುಭವಿಸುವುದು ಇದೇ ಸಮಸ್ಯೆಯನ್ನು. ಅಂದರೆ ನಾಟಿ ಮಾಡಿದ ಹೊಸದರಲ್ಲಿ ಎಲ್ಲರಲ್ಲೂ ಇಳುವರಿ ಬರ್ತಾ ಇರ್ತದೆ. ಯಾಕಂತ ಹೇಳಿದರೆ ಮಣ್ಣಿನಲ್ಲಿರುವ ಪೋಷಕಾಂಶ ಅಷ್ಟೇನೂ ನಾಶ ಆಗಿರುವುದಿಲ್ಲ. ಆದರೆ ವರ್ಷ ಹೋದಂತೆಲ್ಲ ಅಡಿಕೆ ಮರಗಳಿಗೆ ನೀವು ಗೊಬ್ಬರ ಹಾಕೋದು ಕಮ್ಮಿಯಾಗಿ ಮರಗಳು ಪೋಷಕಾಂಶದ ಕೊರತೆಯಿಂದ ಬಳಲ್ತದೆ. ಆದರೆ ನನ್ನ ಜಮೀನಿನಲ್ಲಿ ನೀವು ಎಲ್ಲಿ ನೋಡಿದರೂ, ನೀವು ಯಾವ ಜಾಗಕ್ಕೆ ನೀವು ಕೈ ಹಾಕಿ ನೋಡಿದ್ರೂ ಕೂಡ ಅಲ್ಲಿ ಯಥೇಚ್ಛವಾಗಿ ನಮ್ಮ ನೈಸರ್ಗಿಕ ಗೊಬ್ಬರ ಸೃಷ್ಟಿಯಾಗಿದೆ ಸ್ನೇಹಿತರೆ. ನೈಸರ್ಗಿಕ ಗೊಬ್ಬರ ಅಂತ ಹೇಳಿದರೆ ಪ್ರತಿಯೊಂದು ಅಂಶಗಳಿರುವಂತಹ ಗೊಬ್ಬರ. ನೀವು ಹಾಕುವಂತಹ ಕೇವಲ 1-2 ಪೋಷಕಾಂಶಗಳನ್ನು ಹೊಂದಿರುವಂತಹ ಗೊಬ್ಬರ ಅಲ್ಲ ಇದು. ಪ್ರತಿಯೊಂದು ಸೂಕ್ಷ್ಮ ಪೋಷಕಾಂಶದಿಂದ ಹಿಡಿದು ಮುಖ್ಯ ಪೋಷಕಾಂಶದವರೆಗೆ ಸಾರಜನಕ, ರಂಜಕ, ಪೊಟ್ಯಾಷ್ ಎಲ್ಲವನ್ನೂ ಹೊಂದಿರುವಂತಹ ಒಂದು ಅದ್ಭುತ ಗೊಬ್ಬರ ನಮ್ಮ ಮಣ್ಣಿನಲ್ಲಿ ಸೃಷ್ಟಿಯಾಗ್ತದೆ ಸ್ನೇಹಿತರೆ. ಬೇಕಿದ್ದರೆ ಈ ಜಾಗವನ್ನು ನೀವು ಗಮನಿಸಿ. ವಿವಿಧ ರೀತಿಯ ಕಳೆಗಳಿದೆ. ಕಾಫಿ ಗಿಡ ಇದೆ, ಆಮೇಲೆ ನೋಡಿ ಅಲ್ಲೊಂದು ಮೆಣಸಿನ ಗಿಡ ಇದೆ, ಇಲ್ಲೊಂದು ಕಳೆ ಗಿಡ ಇದೆ, ಇಲ್ಲಿ ಕಳೆ ಗಿಡ ಇದೆ, ನೋಡಿ ಇಲ್ಲೊಂದು ಏನೋ ಒಂದು ಹೂವಿನ ಗಿಡ ಇದೆ. ಇದು ಯಾವುದು ಕೂಡ ನಾನು ಹೆಚ್ಚಿನದ್ದೆಲ್ಲ ನೈಸರ್ಗಿಕವಾಗಿಯೇ ಬಂದಿರುವಂಥದ್ದು. ಅದರೊಟ್ಟಿಗೆ ಬಾಳೆ ಇದೆ, ಅದರೊಟ್ಟಿಗೆ ಇಲ್ಲಿ ನೋಡಿ ಇಲ್ಲಿ ಒಂದು ಕಳೆ ಇದೆ. ಅಂದರೆ ನಾನು 4 ಅಡಿಕೆ ಗಿಡದ ಮಧ್ಯೆ ನಿಂತರೆ ಕಡಿಮೆ ಅಂತ ಹೇಳಿದರೂ 10 ವಿಧದ ಕಳೆಗಳ ಎಲೆಗಳು ಬಿದ್ದಿದೆ ಸ್ನೇಹಿತರೆ. ಈ ಕಳೆಗಳ ಎಲೆಗಳನ್ನು ನಮ್ಮ ಜಮೀನಿನಲ್ಲಿರುವಂತಹ ಜೀವಿಗಳು, ಎರೆಹುಳಗಳಿಂದ ಹಿಡಿದು ಇರುವೆವರೆಗೆ ಹೇಳ್ಬೋದು, ಎಲ್ಲವೂ ಆ ಎಲೆಗಳನ್ನು, ಹಣ್ಣಾದ ಎಲೆಗಳು ಬಿದ್ದಾಗ ನೋಡಿ ಇಲ್ಲಿ ಕಾಫಿ ಗಿಡದ ಹಣ್ಣಾದ ಎಲೆ ಬಿದ್ದಿದೆ ನೋಡಿ. ಇದರಲ್ಲಿ ನಿಮಗೆ ಪ್ರತಿಯೊಂದು ರಸವೂ ಇರ್ತದೆ. ನಮ್ಮ ಮಣ್ಣಿಗೆ ಬೇಕಾಗಿರುವಂಥ ಪ್ರತಿಯೊಂದು ಗೊಬ್ಬರವೂ ಇರ್ತದೆ. ಹಣ್ಣಾದ ಎಲೆ ಯಾವತ್ತೂ ನಾವು ತೋಟಕ್ಕೆ ಹಸಿರೆಲೆ ಹಾಕಬಾರ್ದು ಸ್ನೇಹಿತರೆ. ಯಾಕೆ ಹಸಿರೆಲೆ ಹಾಕಬಾರ್ದು ಅಂತ ಹೇಳಿದರೆ ಹಸಿರೆಲೆ ಕೊಳೆಯುತ್ತದೆ. ಈ ಹಣ್ಣಾದ ಎಲೆ ಕೊಳೆಯುವುದಿಲ್ಲ ಯಾವುದೇ ಕಾರಣಕ್ಕೂ. ನೋಡಿ ಇಲ್ಲಿ ಗಮನಿಸಿ ಇನ್ನೊಮ್ಮೆ, ನೋಡಿ ಇಲ್ಲಿ ಹಣ್ಣಾದ ಎಲೆ ಆಮೇಲೆ ಒಣಗಿ ಬೀಳ್ತದೆ. ಇದು ಯಾವುದೇ ಕಾರಣಕ್ಕೂ ಕೊಳೆಯುವುದಿಲ್ಲ. ಇದನ್ನು ನೇರವಾಗಿ ನಮ್ಮ ಜಮೀನಿನಲ್ಲಿರುವಂತಹ ಜೀವಿಗಳು ಅಷ್ಟೇ ಖುಷಿಯಿಂದ ತಿಂತದೆ. ಈಗ ತಿಂದಾಗ ಏನಾಗ್ತದೆ ಅಂತ ಹೇಳಿದರೆ ಇಲ್ಲಿ ನೋಡಿ ನಿಮಗೆ ನೈಸರ್ಗಿಕ ಗೊಬ್ಬರದಂತಹ ಮಣ್ಣು ರಚನೆ ಆಗಿದೆ ಸ್ನೇಹಿತರೆ. ನೋಡಿ ಎಷ್ಟು ಅದ್ಭುತವಾದ ಮಣ್ಣು ಅಂತ ನೋಡಿ. ನಾನು ಕೈಯಲ್ಲಿ ಎಷ್ಟು ಬಗ್ದರೂ ಕೈಯಲ್ಲಿ ಮಣ್ಣು ಬರ್ತದೆ. ಆದರೆ ಇದು ನೀವು ಗಮನಿಸಿದ ಹಾಗೆ ಇದು ಕೇವಲ ಮಣ್ಣಲ್ಲ ಸ್ನೇಹಿತರೆ, ಗೊಬ್ಬರಗಳ ಅಥವಾ ಪೋಷಕಾಂಶದಿಂದ ಸಂಪದ್ಭರಿತವಾದಂತಹ ಮಣ್ಣು. ಇದಕ್ಕೆ ಯಾವುದೇ ₹1 ಖರ್ಚಿಲ್ಲ, ಯಾವುದೇ ಇದರಲ್ಲಿ ಕಲಬೆರಕೆ ಇಲ್ಲ, ಯಾವುದೇ ವಿಷ ಇಲ್ಲ ಸ್ನೇಹಿತರೆ. ಹಾಗಾಗಿ ನಾನು ಯಾವುದೇ ಒಂದು ರೀತಿಯ ಗೊಬ್ಬರವನ್ನು ಹಾಕದಿದ್ದರೂ ಕೂಡ ನನ್ನ ಜಮೀನಿನಲ್ಲಿ ಅತ್ಯದ್ಭುತವಾಗಿ ಇಳುವರಿ ಬರ್ತದೆ. ಅಷ್ಟೇ ಅಲ್ಲದೆ ನನ್ನ ತೋಟದ ಮಣ್ಣು ಸಂಪದ್ಭರಿತವಾಗಿದೆ. ಇಷ್ಟೆಲ್ಲ ಆದಾಗ ನಮಗೂ ಒಂದು ಲಾಭ ಇದೆ ಸ್ನೇಹಿತರೆ. ಏನಂತ ಹೇಳಿದರೆ ನಮ್ಮ ಆರೋಗ್ಯ ಯಾವುದೇ ರೀತಿಯ ಈ ವಿಷವಸ್ತುಗಳಿಂದ ಹಾನಿಗೆ ಒಳಗಾಗುವುದಿಲ್ಲ. ಯಾಕಂತ ಹೇಳಿದರೆ ಇಲ್ಲಿರುವ ಗಾಳಿ ಶುದ್ಧ ಗಾಳಿಯಾಗಿರ್ತದೆ. ಇಲ್ಲಿರುವಂಥ ಪರಿಸರ ನಾವು ವಿಷಮುಕ್ತ ಮಾಡಿದರೆ ನಮ್ಮ ಆರೋಗ್ಯಕ್ಕೂ ಒಂದು ದೊಡ್ಡ ಲಾಭ ಇದೆ. ಹಣ ಬರ್ತದೆ ಹೋಗ್ತದೆ, ಅದು ಬೇರೆ ವಿಷಯ. ಆದರೆ ಹಣದೊಂದಿಗೆ ನಾವು ನಮ್ಮ ಆರೋಗ್ಯವನ್ನು ಗಳಿಸ್ಕೊಳ್ಳಲಿಕ್ಕೆ ಪ್ರಯತ್ನ ಪಡಬೇಕು ಸ್ನೇಹಿತರೆ. ಎಲ್ಲರೂ ಈಗ ಕೀಟನಾಶಕ ಅದು ಸ್ಪ್ರೇ ಮಾಡಿ ಇದು ಸ್ಪ್ರೇ ಮಾಡಿ ಅಂತ ಹೇಳ್ತಾನೆ ಇರ್ತಾರೆ. ಆದರೆ ಯಾರು ಕೂಡ ಅವರ ಆರೋಗ್ಯದ ಬಗ್ಗೆ ₹1 ಚಿಂತೆ ಮಾಡೋದಿಲ್ಲ. ಹೀಗೆ ಮಾಡಿದರೆ ಭವಿಷ್ಯದಲ್ಲಿ ಅಡಿಕೆಯಿಂದಲೇ ನಮ್ಮ ಆರೋಗ್ಯ ಹಾಳಾಗ್ಬೋದು. ಯಾಕಂತ ಹೇಳಿದರೆ ಅಡಿಕೆ ಕೃಷಿಯಿಂದ ಅಲ್ಲ, ಅಡಿಕೆ ಕೃಷಿ ಮಾಡುವ ವಿಧಾನದಿಂದ ನಮ್ಮ ಆರೋಗ್ಯ ಹಾಳಾದರೆ ಆರೋಗ್ಯವನ್ನು ಪುನಃ ಯಾರು ಕೊಡ್ತಾರೆ ಸ್ನೇಹಿತರೆ. ಹಾಗಾಗಿ ನಾವು ಪ್ರತಿಯೊಂದರಲ್ಲೂ ನೈಸರ್ಗಿಕ ಕೃಷಿಯನ್ನು ಅಳವಡಿಸಿದರೆ ಅಥವಾ ಶೂನ್ಯ ಬಂಡವಾಳ ಕೃಷಿ ಪದ್ಧತಿಯನ್ನು ಅಳವಡಿಸಿದರೆ ನಮಗೆ ಇಳುವರಿಯೊಂದಿಗೆ ಖುಷಿಯೂ ಇದೆ, ಆರೋಗ್ಯವೂ ಇದೆ, ಶುದ್ಧವಾದ ಗಾಳಿ ಇದೆ ಸ್ನೇಹಿತರೆ. ಇದು ಈ ಶೂನ್ಯ ಬಂಡವಾಳ ಕೃಷಿಯ ಒಂದು ವೈಶಿಷ್ಟ್ಯ. ಶೂನ್ಯ ಬಂಡವಾಳ ಕೃಷಿ ಅಂತ ಹೇಳಿದರೆ ಯಾವುದಕ್ಕೂ ನಾವು ಹಣವನ್ನು ಅಷ್ಟೊಂದು ಉಪಯೋಗಿಸಲಿಕ್ಕಿಲ್ಲ. ಕೈಗೆ ಸಿಕ್ಕಿದ ಗಿಡಗಳನ್ನು, ಅದು ಹಣ್ಣಿನ ಗಿಡ ಇರಬಹುದು, ಕಳೆಯ ಗಿಡ ಇರಬಹುದು, ಅಥವಾ ನಮಗೆ ತರಕಾರಿ ಗಿಡ ಇರ್ಬೋದು, ಏನು ಬೇಕಿದ್ದರೂ ಕೈಗೆ ಸಿಕ್ಕಿದ್ದನ್ನು ಒಂದು ಸಣ್ಣ ಮಟ್ಟಿನ ಹಣ ಕೊಟ್ಟು ತಂದರೂ ಏನೂ ನಷ್ಟ ಇಲ್ಲ. ಯಾಕಂತ ಹೇಳಿದರೆ ನಾವು ಗೊಬ್ಬರಕ್ಕೆ ಹಾಕುವ ಹಣದಿಂದ ಒಂದು 10% ನಾವು ನರ್ಸರಿಗಳಿಗೆ ಹೋಗಿ ಒಳ್ಳೆಯ ಗಿಡಗಳನ್ನು ತಂದು ನಮ್ಮ ತೋಟದಲ್ಲಿ ನಾಟಿ ಮಾಡ್ಬೋದು. ಹಾಗೆ ಮಾಡಿದರೆ ಒಳ್ಳೆಯ ಇಳುವರಿಯೊಂದಿಗೆ ನಮ್ಮ ಆರೋಗ್ಯವನ್ನು ಕೂಡ ಉತ್ತಮಗೊಳಿಸಿ ಕೃಷಿ ಅಂತ ಹೇಳಿದರೆ ಚಿಂತೆ ಇಲ್ಲದಂಥ ಒಂದು ಖುಷಿಯಾದಂಥ ವಿಚಾರ ಆಗಿರ್ತದೆ ಸ್ನೇಹಿತರೆ. ಇಲ್ಲದಿದ್ದರೆ ಕೃಷಿ ಅಂತ ಹೇಳಿದರೆ ಒಂದು ಸಮಸ್ಯೆಗಳ ಹಾಗೂ
ಚಿಂತೆಗೆ ಕಾರಣ ಆಗುವಂತಹ ವಿಷಯ ಆಗಿರ್ತದೆ. ಹೀಗೆ ನಾವು ನೈಸರ್ಗಿಕವಾಗಿ ಕೃಷಿ ಮಾಡಿದರೆ ಸ್ನೇಹಿತರೆ, ನಮ್ಮ ತೋಟದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ನುಗ್ಗೆ ಗಿಡ ಹೂ ಬಿಟ್ಟಿದೆ ನೋಡಿ. ಇದರ ಕಾಯಿಗಳನ್ನು, ಇದರ ಒಣಗಿದ ಹೂಗಳನ್ನು, ಒಣಗಿದ ಎಲೆಗಳನ್ನು ಎಲ್ಲ ಜೀವಿಗಳು ತಿಂತದೆ, ಗೊಬ್ಬರ ಮಾಡಿಕೊಡ್ತದೆ. ಅಷ್ಟೇ ಅಲ್ಲದೆ ಒಳ್ಳೆಯ ತರಕಾರಿ ನಮಗೆ ಸಿಗ್ತದೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಜೇನುಹುಳಗಳಿಗೆ ಪರಾಗ ಸಿಗ್ತದೆ, ಮಕರಂದ ಸಿಗ್ತದೆ. ನಮ್ಮ ತೋಟ ಕೂಡ ಅತ್ಯದ್ಭುತವಾದ ಇಳುವರಿಯನ್ನು ಕೊಡ್ತದೆ. ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೇರೆಯವ್ರಿಗೂ ಶೇರ್ ಮಾಡಿ, ಒಂದು ಲೈಕ್ ಕೊಡಿ ಸ್ನೇಹಿತರೆ. ಮುಂದಿನ ವಿಡಿಯೋನಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.